ನಮಸ್ಕಾರ, ನ್ಯೂಸ್ 26 ಗೆ ಸ್ವಾಗತ. ಅವರಿಂದ ನಾವೇನು ಬದುಕುವಂತಿಲ್ಲ, ನಮ್ಮಿಂದ ಅವರು ಬದುಕಿದ್ದಾರೆ ಹೊರತು ಅವರಿಂದ ನಾನು ಯಾವತ್ತೂ ಬದುಕಿಲ್ಲ. ನಾನು ದುಡ್ಡು ಮಾಡಿದ್ಮೇಲೆ ಸಿನಿಮಾ ಮಾಡಿರೋದು, ಅವ್ರು ನಾನು ದುಡ್ಡು ಕೊಟ್ಮೇಲೆ ಸಿನಿಮಾ ಮುಗಿಸಿರೋದು. ನಾನು ದುಡ್ಡು ಕಾಸು ಕೊಟ್ಟು ಕುಣಿಸುತ್ತೇನೆ. ದರ್ಶನ್ ಅಭಿಮಾನಿಗಳಿಗೆ ಉಮಾಪತಿ ಖಡಕ್ ಉತ್ತರ. ನಟ ದರ್ಶನ್ ಹೆಸರು ಹೇಳ್ಕೊಂಡು ನಿರ್ಮಾಪಕ ಉಮಾಪತಿ ಹೆಸರು ಮಾಡಿದ್ದಾರೆ ಎನ್ನುವ ದರ್ಶನ್ ಅಭಿಮಾನಿಗಳ ಆರೋಪಕ್ಕೆ ಉಮಾಪತಿ ಖಡಕ್ ಆಗಿ ತಿರುಗೇಟನ್ನ ನೀಡಿದ್ದಾರೆ. ಅವರಿಂದ ನಾವೇನು ಬದುಕುವಂತಿಲ್ಲ, ನಮ್ಮಿಂದ ಅವರು ಬದುಕಿದ್ದಾರೆ ಹೊರತು ಅವರಿಂದ ನಾನು ಯಾವತ್ತೂ ಬದುಕಿಲ್ಲ. ನಾನು ದುಡ್ಡು ಮಾಡಿದ್ಮೇಲೆ ಸಿನಿಮಾ ಮಾಡಿರೋದು, ಅವ್ರು ನಾನು ದುಡ್ಡು ಕೊಟ್ಮೇಲೆ ಸಿನಿಮಾ ಮುಗಿಸಿರೋದು. ನಾನು ಅಂದು ನೋಡಿದ ದುಡ್ಡು ದರ್ಶನ್ ಇದುವರೆಗೂ ನೋಡಿಲ್ಲ. ಅಷ್ಟರ ಮಟ್ಟಿಗೆ ದುಡ್ಡು ನೋಡಿಕೊಂಡು ಬಂದಂತಹ ಕುಟುಂಬದಲ್ಲಿ ಹುಟ್ಟಿದ್ದೇನೆ ನಾನು. ಇಲ್ಲಿರುವ ಜಾಗ 1.5 ಎಕರೆ ಇದೆ. HSR ನಲ್ಲಿ ಒಂದು ಸ್ಟಾರ್ ಫೀಟ್ 45,000ಕ್ಕೆ ಬೆಲೆ ಬಾಳುತ್ತೆ. ಹಾಗಾದ್ರೆ 1.5 ಎಕರೆಗೆ ಎಷ್ಟಾಯ್ತು? ನಮ್ಮ ಫ್ಯಾಮಿಲಿಯದು ಎಲ್ಲರಿಗೂ 1 ಎಕರೆ 2 ಎಕರೆ ಇದೆ ಅಂತ ಲೆಕ್ಕ ಹಾಕಿದ್ದಾರೆ. ನಾವು ಅವರ ಹೆಸರು ಹೇಳ್ಕೊಂಡು ಬದುಕೋದಿಲ್ಲ. ನಮ್ಮಿಂದ ಅವರು ಅನ್ನ ತಿಂತಿರೋದು. ನಾನು ದುಡ್ಡು ಕೊಟ್ಟು ಸಿನಿಮಾ ಮಾಡಿದ್ದೇನೆ, ಪುಕ್ಸಟ್ಟೆ ಯಾರು ಕೆಲಸ ಮಾಡಿಲ್ಲ. ದುಡ್ಡು ಕೊಟ್ಟಿದ್ದೀನಿ, ಆಕ್ಟ್ ಮಾಡಿಸ್ಕೊಂಡಿದ್ದೇನೆ. ದುಡ್ಡು ಕೊಟ್ಟಿದ್ದೀನಿ, ಕುಣಿಸಿದ್ದೀನಿ. ಯಾವುದಕ್ಕೂ ಫ್ರೀ ಆಗಿ ಏನು ಮಾಡಿಸ್ಕೊಂಡಿಲ್ಲ. ನನ್ನ ಮನೆ ಕಾರ್ಯಕ್ರಮಕ್ಕೂ ನಾನು ಯಾರನ್ನೂ ಕರೆಯೋದಿಲ್ಲ. ನಮ್ಮ ಮನೆಯಲ್ಲಿ ಕಾರ್ಯಕ್ರಮ ಆದ್ರೆ ಯಾವೊಬ್ಬ ನಟನನ್ನ ನಾನು ಕರೆಯೋದಿಲ್ಲ. ಆ ರೀತಿ ಏನಾದ್ರೂ ಇದ್ರೆ ಚಿಕ್ಕಣ್ಣ ಮಾತ್ರ. ಯಾಕೆಂದ್ರೆ ಚಿಕ್ಕಣ್ಣ ನನಗೆ ಎಷ್ಟೋ ಸಲ ಸ್ನೇಹಿತನಾಗಿ, ನನ್ನ ಸಹೋದರನಾಗಿ ನಿಂತಿರುವುದಕ್ಕೆ ಚಿಕ್ಕಣ್ಣನ ಮನೆ ಕಾರ್ಯಕ್ರಮಕ್ಕೆ ಕರೆಯುತ್ತೇನೆ ಬಿಟ್ರೆ ಇನ್ನ ಯಾರನ್ನು ನಾನು ಮನೆಗೆ ಕರೆಯೋದಿಲ್ಲ ಅಂತ ಖಡಕ್ಕಾಗಿ ಉತ್ತರವನ್ನ ನೀಡಿದ್ದಾರೆ. ಇಲ್ಲ ಮೇಡಮ್, ನನಗೆ ಚಿಕ್ಕಣ್ಣ ಒಳ್ಳೆ ಸ್ನೇಹಿತ ಮೇಡಮ್. ನಾನು ಚಿಕ್ಕಣ್ಣನಿಗೆ ಒಳ್ಳೆ ಸ್ನೇಹಿತ. ಸಿನಿಮಾ ಮಾಡಬೇಕು ಅಂತ ಅನ್ಕೊಂಡಿದ್ವಿ, ಮಾಡಿದ್ವಿ. ಆಮೇಲೆ ನನಗೆ ಎಲ್ಲರೂ ಹೇಳೋರು, ಬರೀ ದೊಡ್ಡ ದೊಡ್ಡ ಸಿನಿಮಾ ಮಾಡ್ತೀರಾ, ಅದರಲ್ಲಿ ಏನು ಗೆಲ್ಲೋದು ಇದರಲ್ಲಿ ಅಂತ. ಚಿಕ್ಕ ಸಿನಿಮಾ ಮಾಡಿ ಗೆದ್ದಿಲ್ವಾ, ಒಬ್ಬನ ಸ್ಟಾರ್ ಮಾಡಿಲ್ಲ. ಕೆಪಾಸಿಟಿ ನಿರ್ಮಾಪಕರಿಗೆ ಇದ್ದೇ ಇರ್ತದೆ. ಆಮೇಲೆ ಚಿಕ್ಕಣ್ಣ ಒಳ್ಳೆ ವ್ಯಕ್ತಿ, ಯಾವುದೇ ಕಾರಣಕ್ಕೆ ಈ ಥರದ್ದಕ್ಕೆಲ್ಲ ಭಾಗಿಯಾಗಿಲ್ಲ. ಯಾವುದೇ ಕಾರಣಕ್ಕೂ ಗೊತ್ತಿದ್ರು ಕೂಡ ಇದನ್ನ ಇಂಥವೆಲ್ಲ ಸಹಿಸ್ಕೊಂಡು ಕೂತ್ಕೊಳ್ಳಲ್ಲ. ನೇರವಾಗಿ ಹೇಳ್ತಾನೆ ಇವೆಲ್ಲ ಮಾಡೋದು ತಪ್ಪು ಅಂತ. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.